ನಮಸ್ಕಾರ. ಕೊರೋನಾ ಬೆನ್ನಲ್ಲೇ ಹಕ್ಕಿ ಜ್ವರ ಡೆಡ್ಲಿ ದಾಳಿ. ಹರಿಯಾಣ, ರಾಜಸ್ಥಾನ, ಕೇರಳದಲ್ಲಿ ಭಯಾನಕ ಸ್ಥಿತಿ. ಕರ್ನಾಟಕದಲ್ಲಿ ಹೇಗೆಲ್ಲ ಹರಡುತ್ತಿದೆ ಗೊತ್ತಾ ಹಕ್ಕಿ ಜ್ವರ? ಆ 8 ರಾಜ್ಯಗಳನ್ನು ಬೆಂಬಿಡದೆ ಕಾಡ್ತಿದೆ ಹಕ್ಕಿ ಜ್ವರ. ಕೇರಳದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಕ್ಕಿಗಳನ್ನು ಸಾಮೂಹಿಕವಾಗಿ ವಧೆ ಮಾಡಲಾಗಿದೆ. ಇದೇ ಈ ಹೊತ್ತಿನ ಫೋಕಸ್ 18. ಹಕ್ಕಿ ಜ್ವರ ಬಂತು, ಎಚ್ಚರ. ಕೊರೋನಾ ಬೆನ್ನಲ್ಲೇ ಹಕ್ಕಿ ಜ್ವರ ಡೆಡ್ಲಿ ದಾಳಿ. ಹರಿಯಾಣ, ರಾಜಸ್ಥಾನ, ಕೇರಳದಲ್ಲಿ ಭಯಾನಕ ಸ್ಥಿತಿ. ಕರ್ನಾಟಕದಲ್ಲಿ ಹೇಗೆಲ್ಲ ಹರಡುತ್ತಿದೆ ಗೊತ್ತಾ ಹಕ್ಕಿ ಜ್ವರ? ಕೊರೋನಾ ಕರಾಳ ಪ್ರಹಾರ ಇನ್ನೂ ಕಡಿಮೆ ಆಗಿಲ್ಲ. ಬ್ರಿಟನ್ ಸೋಂಕು ಕೂಡ ದೇಶವನ್ನ ಬಿಡೋ ಲಕ್ಷಣ ಕಾಣಿಸ್ತಿಲ್ಲ. ಇವೆರಡರ ರಕ್ಕಸ ಪ್ರಹಾರದ ನಡುವೆಯೇ ಮತ್ತೊಂದು ಡೆಡ್ಲಿ ರೋಗ ದೇಶಕ್ಕೆ ಕಾಲಿಟ್ಟಿದೆ. ಕ್ಯಾರೆ ಅನ್ನದ ಜನರಿಗೆ ಹಕ್ಕಿ ಜ್ವರ ಭಯ ಹುಟ್ಟಿಸಿದೆ. ಕೊರೋನಾ ಶರವೇಗದ ನಡುವೆಯೇ ಹಕ್ಕಿ ಜ್ವರ ಆರ್ಭಟಿಸ್ತಾ ಇದೆ. ದೇಶದ ಉದ್ದಗಲಕ್ಕೂ ಹಕ್ಕಿ ಜ್ವರ ಹರಡಿದ್ದು ಜನರಲ್ಲಿ ಮತ್ತಷ್ಟು ಆತಂಕ ಹುಟ್ಟುಹಾಕಿದೆ. ಕೇರಳದಲ್ಲಿ ವಿಪತ್ತು, ಕರ್ನಾಟಕಕ್ಕೆ ಆಪತ್ತು ತಂದಿದ್ರೆ 16 ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಹುಚ್ಚಾಟ ಜನರ ನಿದ್ದೆಗೆಡಿಸಿದೆ. ಕೊರೋನಾ ಶರವೇಗದ ಬೆನ್ನಲ್ಲೇ ಹಕ್ಕಿ ಜ್ವರ ದೇಶದಲ್ಲಿ ಭಾರೀ ಸದ್ದು ಮಾಡ್ತಿದೆ. ಹರಿಯಾಣ, ರಾಜಸ್ಥಾನ, ಕೇರಳ ಸೇರಿದಂತೆ 8 ರಾಜ್ಯಗಳಲ್ಲಿ ಹಕ್ಕಿಗಳ ಮಾರಣ ಹೋಮವೇ ನಡೆಯುತ್ತಿತ್ತು. ಭಯಾನಕ ಪರಿಸ್ಥಿತಿ ಉದ್ಭವವಾಗಿದೆ. ಇನ್ನು ಕರ್ನಾಟಕದಲ್ಲಿ ಯಾವ ರೀತಿ ಹರಡುತ್ತಿದೆ ಗೊತ್ತಾ ಹಕ್ಕಿ ಜ್ವರ? ಡೇಂಜರಸ್ ಕೊರೋನಾ ದಾಳಿಯಿಂದ ಜನ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಈಗ ಅದರ ನಡುವೆಯೇ ಮತ್ತೊಂದು ಕೋಲಾಹಲ ಸೃಷ್ಟಿಸೋ ವ್ಯಾಧಿ ಎಲ್ಲೆಲ್ಲೂ ಭಯ ಸೃಷ್ಟಿಸಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಕೋಳಿ, ಕಾಗೆ, ಬಾತುಕೋಳಿ ಸೇರಿದಂತೆ ಹಲವು ಪಕ್ಷಿಗಳು ನೆತ್ತರಿನ ಹೊಳೆಯಲ್ಲಿ ಪ್ರಾಣ ಬಿಡ್ತಿವೆ. ಹಾಗಾದ್ರೆ ಈ ಹಕ್ಕಿ ಜ್ವರ ಹುಟ್ಕೊಂಡಿದ್ದು ಹೇಗೆ? ಯಾವ್ಯಾವ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ರುದ್ರ ತಾಂಡವವಾಡ್ತಿದೆ? ಹಕ್ಕಿ ಜ್ವರದ ಲಕ್ಷಣಗಳೇನು? ಅದು ಹೇಗೆ ಹರಡುತ್ತೆ? ಎಲ್ಲೆಲ್ಲಿ ಎಷ್ಟೆಷ್ಟು ಹಕ್ಕಿಗಳ ಸಂಹಾರವಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 8 ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ರುದ್ರನರ್ತನ. ರಾಜಸ್ಥಾನದಲ್ಲಿ 250 ಕಾಗಿಗಳ ಮಾರಣ ಹೋಮ. ರಾಜಸ್ಥಾನದಲ್ಲಿ ಹಲವು ಭಾಗಗಳಲ್ಲಿ ಹಕ್ಕಿ ಜ್ವರ ಶರವೇಗದಲ್ಲಿ ಪ್ರಹಾರ ಮಾಡ್ತಿದೆ. ಡಿಸೆಂಬರ್ 27, 2020ಕ್ಕೆ ಮೊದಲ ಅಪಾಯದ ಕರೆಗಂಟೆ ಬಾರಿಸಿತ್ತು. ರಾಜಸ್ಥಾನದ ಜುಲ್ವಾರಾ ಜಿಲ್ಲೆಯಲ್ಲಿ 100 ಹಕ್ಕಿಗಳು ಅಸುನೀಗಿದ್ವು. ನಂತರ ಡಿಸೆಂಬರ್ 25ರ ವೇಳೆಗೆ ಕಾಗಿಗಳ ಮಾರಣ ಹೋಮವೇ ನಡೆದು ಹೋಯಿತು. ಭೋಪಾಲ್ಗೆ ಸ್ಯಾಂಪಲ್ ಕಳಿಸಿದ ಬೆನ್ನಲ್ಲೇ ಗೊತ್ತಾಯಿತು ಏವಿಯನ್ ಇನ್ಫ್ಲೂಯೆನ್ಸ್ H5N1 ವೈರಸ್ನಿಂದ, ಅಂದ್ರೆ ಹಕ್ಕಿ ಜ್ವರದಿಂದ ಪಕ್ಷಿಗಳು ಸಾವನ್ನಪ್ಪಿವೆ ಅನ್ನೋದು ಕನ್ಫರ್ಮ್ ಆಯಿತು. ನಂತರ ಬರಾನ್ ಜಿಲ್ಲೆಯಲ್ಲಿ 50 ಹಕ್ಕಿಗಳು ಉಸಿರು ಚೆಲ್ಲಿದ್ವು. ಕಳೆದ ಕೆಲ ದಿನಗಳಲ್ಲಿ ಜುಲ್ವಾರಾ ಜಿಲ್ಲೆಯಲ್ಲಿ 100 ಕಾಗಿಗಳು, ಬರಾನ್ನಲ್ಲಿ 72 ಕಾಗಿಗಳು, ಹಾಗೆ ಕೋಟಾದಲ್ಲಿ 47 ಕಾಗಿಗಳು ಸೇರಿದಂತೆ 200ಕ್ಕೂ ಹೆಚ್ಚು ಕಾಗಿಗಳು ಸಾವನ್ನಪ್ಪಿದೆ. ರಾಜಸ್ಥಾನದ 12ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಕೋಲಾಹಲ ಎಬ್ಬಿಸಿದೆ. ಹರಿಯಾಣದಲ್ಲಿ 4 ಲಕ್ಷ ಫಾರಂ ಕೋಳಿಗಳ ಸಾವು. ಕಳೆದ ತಿಂಗಳು ಡಿಸೆಂಬರ್ 5ರಂದು ಹರಿಯಾಣದ ರಾಯ್ಪುರ ರಾಣಿ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಫಾರಂ ಕೋಳಿಗಳು ಅಸುನೀಗಿದ್ವು. ಇನ್ನು ಕಳೆದ 25 ದಿನಗಳಿಂದ ಹರಿಯಾಣದ ಬರ್ವಾಲಾ,
ಪಂಚ್ಕುಲಾದಲ್ಲಿ ಹಕ್ಕಿಗಳು ಅಸಹಜವಾಗಿ ಪ್ರಾಣ ಬಿಡ್ತಿವೆ. ಇಲ್ಲಿವರೆಗೂ ಹರಿಯಾಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4,30,267 ಫಾರಂ ಕೋಳಿಗಳು ಪ್ರಾಣ ಬಿಟ್ಟಿವೆ. ಇದು ಹರಿಯಾಣದಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದು, ಹರಿಯಾಣದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. 5 ಜಿಲ್ಲೆಗಳಲ್ಲಿ ಉಸಿರು ಚೆಲ್ಲಿದ್ದ ಸಾವಿರಾರು ಹಕ್ಕಿಗಳು. ದೇಶದಲ್ಲಿ 12 ಕೇಂದ್ರಗಳು ಹಕ್ಕಿ ಜ್ವರದ ಹಾಟ್ಸ್ಪಾಟ್. ರಾಜಸ್ಥಾನದ ಕೋಟಾ, ಪರಾನ್, ಜುಲ್ವಾರಾ ಹಾಗೂ ಜೈಪುರದಲ್ಲಿ ಹಕ್ಕಿ ಜ್ವರದ ರಣವೇಗದಲ್ಲಿ ದಾಳಿ ಇಡ್ತಾ ಇದೆ. ಇನ್ನು ಹಿಮಾಚಲ ಪ್ರದೇಶದ ಕಾಂಗ್ರಾ ಹಕ್ಕಿ ಜ್ವರದ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಇನ್ನು ಮಧ್ಯಪ್ರದೇಶದ ಇಂದೋರ್, ಮಂದಸೂರ್, ಅಗರ್ ಮಲ್ವಾ, ಕಾರ್ಗೋನ್, ಸೆಹೋರ್ನಲ್ಲಿ ಹಕ್ಕಿಗಳ ಸಂಹಾರವೇ ಆಗ್ತಿದೆ. ಕೇರಳದ ಹಫ್ಜುಲ್ಜಾ, ಕೊಟ್ಟಾಯಂನಲ್ಲೂ ಹಕ್ಕಿ ಜ್ವರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಇನ್ನುಳಿದಂತೆ ಗುಜರಾತ್, ಹರಿಯಾಣ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕದಲ್ಲಿಯೂ ಹಕ್ಕಿ ಜ್ವರದ ಆತಂಕದ ಕಾರ್ಮೋಡ ಆವರಿಸಿದೆ. ಕೇರಳದಲ್ಲಿ 60,000ಕ್ಕೂ ಹೆಚ್ಚು ಹಕ್ಕಿಗಳ ಮಾರಣಹೋಮ. ಕೇರಳದಲ್ಲಿ ರಾಜ್ಯ ವಿಪತ್ತು ಪರಿಸ್ಥಿತಿ ಘೋಷಣೆ. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ರೌದ್ರ ತಾಂಡವ ಸೃಷ್ಟಿಸಿದೆ ಹಕ್ಕಿ ಜ್ವರ. ಕಳೆದ ಕೆಲ ದಿನಗಳಿಂದ ಭಾರೀ ಕೋಲಾಹಲವನ್ನೇ ಉಂಟು ಮಾಡಿದೆ ಹಕ್ಕಿ ಜ್ವರ. ಹೀಗಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ರಾಜ್ಯದಲ್ಲಿ ರಾಜ್ಯ ವಿಪತ್ತು ಅಂತ ಘೋಷಿಸಿದ್ದಾರೆ. ಕೇರಳದಲ್ಲಿ ಕಾಗೆ, ಕೋಳಿಗಳು, ವಲಸೆ ಹಕ್ಕಿಗಳು ನೋಡ್ತಾನೆ ಪ್ರಾಣ ಬಿಡ್ತಿವೆ. ಕೇರಳದ ಅಲ್ಲಾಫುಜಾದಲ್ಲಿ 17,326 ಹಕ್ಕಿಗಳು ವಧೆ ಮಾಡಲಾಗಿದ್ದು 42 ಮೊಟ್ಟೆಗಳನ್ನು ನಾಶ ಮಾಡಲಾಗಿದೆ. ಹಾಗೆ ಹಕ್ಕಿಗಳಿಗೆ ನೀಡುತ್ತಿದ್ದ 8 ಕೆಜಿ ಆಹಾರವನ್ನ ಕೂಡ ಎಸೆಯಲಾಗಿದೆ. ಕಳೆದ 7 ವರ್ಷದಿಂದ ಇದು 3ನೇ ಬಾರಿ ಅಲ್ಲಾಪೂಜಾ ಜಿಲ್ಲೆಯಲ್ಲಿ ಈ ರೀತಿ ಹಕ್ಕಿ ಜ್ವರ ಕರಾಳತಿಯನ್ನ ಸೃಷ್ಟಿಸಿದೆ. ಅಲ್ಲಾಪೂಜಾ ಹಾಗೂ ಕೊಟ್ಟಾಯಂ ಜಿಲ್ಲೆಯಲ್ಲಿ H5N8 ಸ್ಟ್ರೈನ್ ವೈರಸ್ ಇರೋ 6,900ಕ್ಕೂ ಹೆಚ್ಚು ಬಾತುಕೋಳಿ ಹಾಗೂ ಕೋಳಿಗಳನ್ನ ಸಂಹಾರ ಮಾಡಲಾಗಿದೆ. 20,000 ಬಾತುಕೋಳಿಗಳು ಸಾವನ್ನಪ್ಪಿವೆ. ಕೇರಳದಲ್ಲಿ ಹಕ್ಕಿ ಜ್ವರ ಮಿತಿ ಮೀರಿದ ಬೆನ್ನಲ್ಲೇ 60,000 ಬಾತುಕೋಳಿಗಳನ್ನ ಕಲ್ಲಿಂಗ್ ಆಪರೇಷನ್ ಮೂಲಕ ಹತ್ಯೆ ಮಾಡಲಾಗಿದೆ. ಜೊತೆಗೆ 3 ದಿನಗಳಿಂದ ಕೋಳಿ ಮಾಂಸ ಮಾರಾಟ ನಿಷೇಧಿಸಲಾಗಿದೆ. ತಮಿಳುನಾಡಿನಲ್ಲಿ ಕೇರಳದ ಕೋಳಿ ಮೊಟ್ಟೆಗಳಿಗೆ ನಿಷೇಧ ಹೇರಲಾಗಿದೆ. ಯಾವಾಗ ರಾಜ್ಯದಲ್ಲಿ ಹಕ್ಕಿ ಜ್ವರ ತನ್ನ ಆರ್ಭಟ ತೋರಿಸೋಕೆ ಸ್ಟಾರ್ಟ್ ಆಯ್ತೋ ತಕ್ಷಣಕ್ಕೆ ಈ ವೈರಸ್ ಮನುಷ್ಯನಿಗೆ ಹರಡದಂತೆ ಎಚ್ಚರ ವಹಿಸಲು ಕೇರಳ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ. ಕೇರಳದ ಗಡಿ ಭಾಗದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ 150 ಕಾಡು ಪಕ್ಷಿಗಳು ಅಸುನೀಗಿವೆ. ಹಾಗೆ 400 ಕಾಗೆಗಳು ನಿಗೂಢವಾಗಿ ಸಾವನ್ನಪ್ಪಿವೆ. ಹಿಮಾಚಲ ಪ್ರದೇಶದಲ್ಲಿ 27,000 ವಲಸೆ ಹಕ್ಕಿಗಳು ಅಸುನೀಗಿವೆ. ಹಾಗೆ ರಾಜಸ್ಥಾನದಲ್ಲಿ 3,000 ವಲಸೆ ಹಕ್ಕಿಗಳ ಮೃತದೇಹ ಪತ್ತೆಯಾಗಿದೆ. ದೇಶದ ಅಷ್ಟ ದಿಕ್ಕುಗಳಲ್ಲೂ ಹಕ್ಕಿ ಜ್ವರ ಕೋಲಾಹಲ ಎಬ್ಬಿಸಿದೆ. ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಹಾಗಾದ್ರೆ ಈ ಹಕ್ಕಿ ಜ್ವರ ಹೇಗೆ ಹರಡುತ್ತೆ? ಇದು ಮನುಷ್ಯನಿಗೂ ಹರಡುತ್ತಾ? ಇದರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ಹಕ್ಕಿ ಜ್ವರ ಅಂದ್ರೆ ಸಾಂಕ್ರಾಮಿಕ ವೈರಲ್ ರೋಗ. ಇನ್ಫ್ಲೂಯೆನ್ಸ್ ಟೈಪ್ ಎ ವೈರಸ್ನಿಂದ ಈ ರೋಗ ಹರಡುತ್ತೆ. ಸಾಮಾನ್ಯವಾಗಿ ಫಾರಂ ಕೋಳಿ, ಬಾತುಕೋಳಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದರಲ್ಲಿ ಹಲವು ರೀತಿಯ ವೈರಸ್ಗಳಿವೆ. ಕೆಲ ವೈರಸ್ಗಳು ಅಷ್ಟೊಂದು ಪ್ರಭಾವ ಬೀರಲ್ಲ. ಇನ್ನು ಕೆಲ ವೈರಸ್ಗಳು ಪಕ್ಷಿಗಳಲ್ಲಿ ಮೊಟ್ಟೆ ಉತ್ಪಾದನೆಯನ್ನ ಕುಂಠಿತಗೊಳಿಸುತ್ತೆ. ಇನ್ನು ಕೆಲವು ವೈರಸ್ಗಳು ಗಂಭೀರವಾಗಿರುತ್ತೆ, ಮಾರಣಾಂತಿಕವಾಗಿಯೂ ಇರುತ್ತೆ. ಹಕ್ಕಿ ಜ್ವರ ಹೇಗೆ ಹರಡುತ್ತೆ? ಕಾಡು ಜಲವಾಸಿ ಪಕ್ಷಿಗಳಾದ ಬಾತುಕೋಳಿಗಳು ಹಾಗೂ ಹೆಬ್ಬಾತುಗಳು ಇನ್ಫ್ಲೂಯೆನ್ಸ್ ವೈರಸ್ನ ಅಡುಗುತಾಣ, ಹಾಟ್ಸ್ಪಾಟ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಹಲವು ಹಕ್ಕಿಗಳಲ್ಲಿ ರೋಗ ಲಕ್ಷಣಗಳಿಲ್ಲದೆ ವೈರಸ್ಗಳು ಎಲ್ಲಾ ಕಡೆ ಹರಡುತ್ತೆ. ಹಕ್ಕಿಗಳು ಹಾರುವಾಗಲೂ ವೈರಸ್ಗಳು ಹೊರಹೋಗುತ್ತವೆ. ಕೆಲವೊಮ್ಮೆ ವೈರಸ್ ಸಸ್ತನಿಗಳಾದ ಹಂದಿಗಳು, ಕುದುರೆ, ನಾಯಿ ಮತ್ತು ಬೆಕ್ಕಿನಂತಹ ಸಸ್ತನಿಗಳಿಗೆ ಹಾರಿ ಹೋಗುತ್ತೆ. ಹಕ್ಕಿ ಜ್ವರ ಹೇಗೆ ಹಬ್ಬುತ್ತೆ? ಇದು ಹಕ್ಕಿಯಿಂದ ಹಕ್ಕಿಗೆ ಹರಡುವ ರೋಗ. ಹಕ್ಕಿ ಜ್ವರದಿಂದ ಹೊಸ ವೈರಾಣುಗಳು ಉತ್ಪತ್ತಿಯಾಗುತ್ತೆ. ರೋಗಗ್ರಸ್ತ ಹಕ್ಕಿಯ ತ್ಯಾಜ್ಯ ಮುಟ್ಟಿದಾಗ ಮನುಷ್ಯನಿಗೆ ಈ ಸೋಂಕು ಹರಡುತ್ತೆ. ಸಾಕಿರುವ ಹಕ್ಕಿಗಳಿಗೆ ರೋಗ ಬಂದರೂ ವೈರಸ್ ಹರಡುತ್ತೆ. ಕೊಳಚೆ ಪ್ರದೇಶದಲ್ಲಿ ವಾಸಿಸುವವರಿಗೆ ಸೋಂಕು ಹಬ್ಬುತ್ತೆ. ಹಕ್ಕಿ ತ್ಯಾಜ್ಯ ಸೇರಿದ ನದಿ, ಕೆರೆ, ಕಟ್ಟೆಗಳ ನೀರು ಮುಟ್ಟಿದ್ರೂ ಕೂಡ ವೈರಸ್ ಹಬ್ಬುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಈ ವ್ಯಾಧಿ ಬಂದ್ರೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹಕ್ಕಿ ಜ್ವರದ ಲಕ್ಷಣಗಳು ನೋಡೋದಾದ್ರೆ ಹೆಚ್ಚು ಜ್ವರ, ಕೆಮ್ಮು, ತಲೆನೋವು, ಗಂಟಲು ಬೇನೆ, ವಾಂತಿ, ಬೇದಿ, ಉಸಿರಾಟದ ತೊಂದರೆ, ಬೆನ್ನು ನೋವು ಇದು ಹಕ್ಕಿ ಜ್ವರದ ಲಕ್ಷಣಗಳು. 2 ರಿಂದ 3 ದಿನದಲ್ಲಿ ವಾಸಿ ಆಗದಿದ್ರೆ ನ್ಯೂಮೋನಿಯಾಗೆ ತಿರುಗುತ್ತೆ. ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ರೆ ಸಾವು ಸಂಭವಿಸಬಹುದು.
ವೀಕ್ಷಕರೇ, ಈಗ ನಿಮ್ಮನ್ನ ಕಾಡುವ ಪ್ರಶ್ನೆ ಇದೆಯಲ್ವಾ, ಕೋಳಿ ಮಾಂಸ ತಿಂದ್ರೆ ಹಕ್ಕಿ ಜ್ವರ ಬರುತ್ತೋ ಇಲ್ಲವೋ ಅಂತ ಅಲ್ವಾ? ತಜ್ಞರು ಹೇಳೋ ಪ್ರಕಾರ ಕೋಳಿ ಮಾಂಸ ತಿಂದ್ರೆ ಹಕ್ಕಿ ಜ್ವರ ಬರೋದಿಲ್ಲ. ಬೇಯಿಸಿದ ಮಾಂಸ ಮೊಟ್ಟೆಯಲ್ಲಿ ವೈರಸ್ ಇರಲ್ಲ. ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಇದ್ರಷ್ಟೇ 4 ದಿನ ವೈರಸ್ ಇರುತ್ತೆ. ಶೀತ ಪ್ರದೇಶಗಳಲ್ಲಿ 3 ತಿಂಗಳವರೆಗೂ ವೈರಾಣು ಬದುಕಿರುತ್ತೆ. ಬೇರೆ ರಾಜ್ಯಗಳಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ಕೂಡ ಹಕ್ಕಿ ಜ್ವರದ ಆತಂಕದ ಕಾರ್ಮೋಡ ಆವರಿಸಿದೆ. ಅದಕ್ಕಾಗಿ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕದಲ್ಲೂ ಆ ಭಯ ಕಾಡ್ತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪಕ್ಷಿಧಾಮಗಳನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಗಡಿ ಭಾಗದಲ್ಲಿ 9 ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಗಡಿ ಭಾಗದಲ್ಲಿ ಕೋಳಿ ಮತ್ತು ಪಕ್ಷಿ ಸಾಗಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಹೆಚ್ಚಾಯಿತು ಹಕ್ಕಿ ಜ್ವರ ಭೀತಿ. ಕೇರಳದ ಕೋಳಿಗೆ ಬೆಚ್ಚಿದ ಅರಮನೆ ನಗರಿ. H5N8 ಸೋಂಕು ದೃಢಪಟ್ಟ ಬೆನ್ನಲ್ಲೇ ರಾಜ್ಯದಲ್ಲಿ ಹಕ್ಕಿ ಜ್ವರದ ಕಾರ್ಮೋಡ ಆವರಿಸಿದೆ. ಕೇವಲ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ಹೆಚ್ಚಾಗ್ತಿದೆ ಹಕ್ಕಿ ಜ್ವರದ ಆತಂಕ. ಎಲ್ಲ ಕಡೆ ಹೈ ಅಲರ್ಟ್ ಆಗಿರಲು ಸರ್ಕಾರ ಸೂಚನೆ ಕೊಟ್ಟಿದೆ. ಅಂತಾರಾಜ್ಯ ಗಡಿಗಳಲ್ಲಿ ಹಕ್ಕಿ ಜ್ವರದ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಮಂಗಳೂರಿನಲ್ಲಿ ಕಾಗೆಗಳು ನಿಗೂಢವಾಗಿ ಸಾವನ್ನಪ್ಪಿವೆ. ಕೊಕ್ಕರೆ ಬೆಳ್ಳೂರಿನಲ್ಲಿ 2 ಪೆಲಿಕಾನ್ ಪಕ್ಷಿಗಳು ಮೃತಪಟ್ಟಿವೆ. ಪ್ರಸಿದ್ಧ ರಂಗನತಿಟ್ಟು ವಲಸೆ ಹಕ್ಕಿಗಳು ಸೇರಿದಂತೆ ಸಾವಿರಾರು ಪಕ್ಷಿಗಳಿವೆ. ಹಾಗಾಗಿ ಪಕ್ಷಿಧಾಮವನ್ನು ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಗಿದೆ. ಮೈಸೂರು ಮೃಗಾಲಯದಲ್ಲೂ ಹಕ್ಕಿಗಳ ಮೇಲೆ ನಿಗಾ ವಹಿಸಲಾಗಿದೆ. ಹಾಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲೂ ತೀವ್ರ ನಿಗಾ ವಹಿಸಲಾಗಿದೆ. ಹಕ್ಕಿ ಜ್ವರದ ಮೇಲೆ ನಿಗಾ ಇಡಲು ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ. 5,000 ಅಷ್ಟು ಕೋಳಿಗಳನ್ನು ಕಲ್ ಮಾಡಲಾಗಿದೆ ಬಿಕಾಸ್ ಆಫ್ ಬರ್ಡ್ ಫ್ಲೂ. ನಮ್ಮಲ್ಲಿ 2 ಬಾರ್ಡರ್ಸ್, ನಮಗೆ ಏನು ಕೇರಳ ಮತ್ತು ಕೊಡಗು ಬಾರ್ಡರ್ಸ್ ಏನಿದೆ, HD ಕೋಟೆ ಮತ್ತು ಕೊಪ್ಪನಲ್ಲಿ ನಾವು ವಿಜಿಲ್ ಮಾಡಿದ್ದೀವಿ. ನಮಗೆ ಇಲ್ಲಿ ಎಲ್ಲ ಕಡೆ ಟೆಸ್ಟ್ ಮಾಡ್ತಿದ್ದಾರೆ. ಏನಾದರೂ ಡೆತ್ ಆಗಿದ್ದರೆ ಬರ್ಡ್ದು ಅದರದ್ದು ತೊಗೊಂಡೋಗಿ ಇಲ್ಲಿ ರೀಜನಲ್ ಸೆಂಟರ್ನಲ್ಲಿ ಫೀಕಲ್ ಮ್ಯಾಟ್ರ್ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಬಟ್ ಇದು ಮೈಗ್ರೇಟರಿ ಸೀಸನ್ ಆಲ್ಸೋ. ಆ್ಯಂಡ್ ಕುಕ್ರಳ್ಳಿ ಕೆರೆ, ಹೆಬ್ಬಾಳ ಕೆರೆ ಮತ್ತು ಝೂ ಇಲ್ಲಿನೂ ವಿಜಿಲೆಂಟ್ ಆಗಿದ್ದೀವಿ. ಕರ್ನಾಟಕದಲ್ಲಿ H5N8 ಕಟ್ಟೆಚ್ಚರ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆ ಗಡಿಗಳಲ್ಲಿ ತಪಾಸಣೆ ನಡೆಸಲಾಗ್ತಿದೆ. ಮೈಸೂರು, ಚಾಮರಾಜನಗರ ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿ ಭಾಗದ ಕೋಳಿ ಮತ್ತು ಪಕ್ಷಿ ಸಾಗಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಜಿಲ್ಲಾ ಮಟ್ಟದ ರೋಗ ನಿಯಂತ್ರಣ ಸಮಿತಿ ರಚನೆ ಮಾಡಿದ್ದಾರೆ. ಕೋಳಿ ಸಾಗಾಣಿಕೆ ವಾಹನಗಳಿಗೆ ಸ್ಯಾನಿಟೈಸೇಷನ್ ಆಗ್ತಿದೆ. ಜೊತೆಗೆ ಮೃತಪಟ್ಟ ಹಕ್ಕಿಗಳ ಪಿಕ್ಕೆ ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ ಮಾಡಲಾಗ್ತಿದೆ. ಮತ್ತು ಅಮೂಲ್ಯ ಪ್ರಭೇದದ ಪಕ್ಷಿಗಳಾದರೆ ಅವುಗಳನ್ನು ಪ್ರತ್ಯೇಕಿಸಿ ಅಗತ್ಯ ಚಿಕಿತ್ಸೆ ನೀಡಿ ಗುಣವಾದ ಬಳಿಕ ಮರಳಿ ಪಂಜರಕ್ಕೆ ಬಿಡಲಾಗುತ್ತೆ. ಯಾವೆಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮೂಡಿಗೆರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮನು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿಯೂ ಸಹ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇಲಾಖೆಯ ಕಮಿಷನರೇಟ್ ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ತಂಡೋಪಾಯವಾಗಿ ಈಗಾಗಲೇ ಹಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅದರಂತೆಯೇ ನಾವು ಕೇರಳ ರಾಜ್ಯಕ್ಕೆ ಗಡಿ ಭಾಗದಲ್ಲಿ ಇರುವಂಥ ಜಿಲ್ಲೆಗಳಾದ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು ಇಂತಹ ಜಿಲ್ಲೆಗಳಲ್ಲಿ ಹಲವಾರು ಮಾರ್ಗಸೂಚಿಗಳನ್ನು ಪಾಲಿಸಲು ಕಟ್ಟುನಿಟ್ಟಿನ ಆದೇಶವನ್ನು ನಮ್ಮ ಕಮಿಷನರೇಟ್ ಅವರು ಹೊರಡಿಸಿರುತ್ತಾರೆ. ಹಾಗಾಗಿ ಚೆಕ್ ಪೋಸ್ಟ್, ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಇದೆ ಗಡಿ ಜಿಲ್ಲೆಗಳಲ್ಲಿ ಹೊಂದಿಕೊಂಡಂತೆ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ನಾವು ಕೋಳಿಗಳು ಹಾಗೂ ಅದರ ಉತ್ಪನ್ನಗಳನ್ನು ಸಾಗಾಟವನ್ನು ತಡೆಹಿಡಿಯಲು ಈಗಾಗಲೇ ಸೂಚಿಸಿದ್ದೇವೆ. ರಾಜ್ಯದಲ್ಲಿ ಇಲ್ಲಿವರೆಗೂ ಯಾವುದೇ ಹಕ್ಕಿ ಜ್ವರ ಪ್ರಕರಣ ಪತ್ತೆಯಾಗಿಲ್ಲ. ಹೀಗಾಗಿ ಜನ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಸೂಚಿಸಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೋಳಿ ಶೀತ ಜ್ವರದ ಬಗ್ಗೆ ಸರ್ವೇಕ್ಷಣಾ ಕಾರ್ಯ ಕೈಗೊಳ್ಳಲು ಸೂಚಿಸಲಾಗಿದೆ. ಕೇರಳಕ್ಕೆ ಹೊಂದಿಕೊಂಡಿರುವ ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ರೋಗ ನಿಯಂತ್ರಣ ಸಮಿತಿ ಸಭೆ ನಡೆಸಲಾಗಿದೆ. ಎಲ್ಲಾ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಕುಕ್ಕಟ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪಕ್ಷಿಧಾಮ, ನೀರು ಸಂಗ್ರಹಣಾ ಸ್ಥಳಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು, ಪಕ್ಷಿಗಳು, ಕೋಳಿಗಳು, ವಲಸೆ ಹಕ್ಕಿಗಳು, ಕಾಡು ಹಕ್ಕಿಗಳು ಅಸ್ವಾಭಾವಿಕವಾಗಿ ಮರಣ ಹೊಂದಿದ್ರೆ ಅಥವಾ ರೋಗ ಲಕ್ಷಣಗಳು ಕಂಡುಬಂದರೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಕೋಳಿ ಜ್ವರದ ಸಂಭವನೀಯತೆಯನ್ನ ಪರಿಗಣಿಸಿ ಸಂಬಂಧಪಟ್ಟ ಪ್ರಯೋಗಾಲಯಕ್ಕೆ ವರದಿ ಮಾಡಬೇಕೆಂದು ಸಚಿವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಡಿ ಭಾಗದಲ್ಲಿ 9 ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಕೇರಳಕ್ಕೆ ಅಧ್ಯಯನ ಮಾಡಲು ತಂಡವನ್ನ ಕಳುಹಿಸಿದೆ ಕೇಂದ್ರ ಸರ್ಕಾರ. ಹಾಗೆ ಯಾರಿಗೆಲ್ಲ ಹಕ್ಕಿ ಜ್ವರದ ಅಪಾಯ ಹೆಚ್ಚಿರುತ್ತೆ, ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಬಗ್ಗೆ ಹೇಳ್ತೀವಿ ನೋಡಿ.
1997ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹಕ್ಕಿ ಜ್ವರ ಮನುಷ್ಯರಲ್ಲಿ ಕಾಣಿಸಿಕೊಂಡಿತ್ತು. ಹಾಂಗ್ಕಾಂಗ್ನ ಮಾರ್ಕೆಟ್ನಿಂದ ಈ ರೋಗ ಹರಡಿತ್ತು. ಅದು H5N1 ಅನ್ನೋ ವೈರಸ್ನಿಂದ ಹರಡಿತ್ತು. ಈ ರೋಗ ಕಾಣಿಸಿಕೊಂಡ 18 ಜನರಲ್ಲಿ 6 ಜನ ಸಾವನ್ನಪ್ಪಿದ್ರು. ಕೇರಳದಲ್ಲಿ ಹಕ್ಕಿ ಜ್ವರ ಹೆಚ್ಚಾಗಿ ಹರಡುತ್ತಿರೋ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಸೂಚಿಸಿದೆ. ಹಾಗೆ ಕೇರಳಕ್ಕೆ ಅಧ್ಯಯನ ಮಾಡಲು ತಜ್ಞರ ತಂಡವನ್ನು ಕಳುಹಿಸಿದೆ. ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಹಕ್ಕಿ ಜ್ವರ ಹರಡುವಿಕೆಯನ್ನ ನಿಯಂತ್ರಿಸಲು ಮೇಲ್ವಿಚಾರಣೆ ನಡೆಸಲು ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ನಿಯಂತ್ರಣ ಕೊಠಡಿಯನ್ನ ಸ್ಥಾಪಿಸಿದೆ. ಹಕ್ಕಿ ಜ್ವರ ಪೀಡಿತ ರಾಜ್ಯಗಳಲ್ಲಿ ಕೋಳಿಗಳನ್ನು ಸಾಮೂಹಿಕವಾಗಿ ಕೊಲ್ಲುವ ಮತ್ತು ಕುಕ್ಕುಟೋದ್ಯಮಗಳ ಉತ್ಪನ್ನಗಳ ಬಳಕೆಗೆ ತಡೆ ಹಿಡಿಯಲಾಗಿದೆ. ಹಕ್ಕಿ ಜ್ವರದ ಲಕ್ಷಣವಿದ್ರೆ ಮಕ್ಕಳು ವೃದ್ಧರಿಂದ ದೂರವಿರಿ. ಹಕ್ಕಿ ಜ್ವರ ಪ್ರಾಣವನ್ನೇ ತೆಗೆಯುವಷ್ಟು ಮಾರಣಾಂತಿಕವಲ್ಲ. ಹಕ್ಕಿ ಜ್ವರ ಬಂದಾಗ ಉಸಿರಾಟದ ಸಮಸ್ಯೆ, ತಲೆನೋವು, ಸ್ನಾಯು ಸೆಳೆತ, ಮೂಗಿನಲ್ಲಿ ನೀರು ಹರಿಯುತ್ತೆ, ಗಂಟಲು ನೋವು ಹಾಗೂ ಅತಿಯಾದ ಜ್ವರ ಕಾಣಿಸಿಕೊಳ್ಳುತ್ತೆ. ಒಂದು ವೇಳೆ ನೀವು ಈ ಕೆಳಕಂಡವರಾದ್ರೆ ಅಥವಾ ಆ ಸ್ಥಳಗಳಿಗೆ ಭೇಟಿ ನೀಡಿದ್ರೆ ರೋಗ ಹರಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇವರಲ್ಲಿ ಹಕ್ಕಿ ಜ್ವರದ ಅಪಾಯ ಹೆಚ್ಚು. ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡುವವರಿಗೆ ರಿಸ್ಕ್ ಹೆಚ್ಚಿದೆ. ಹಾಗೆ ಹಕ್ಕಿ ಜ್ವರ ಬಾಧಿತ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದಲೂ ಹರಡುತ್ತೆ. ಸೋಂಕಿತ ಹಕ್ಕಿಗಳ ಸಂಪರ್ಕಕ್ಕೆ ಬಂದರೆ ಹಾಗೆ ಬೇಯಿಸದೇ ಇರುವ ಚಿಕನ್ ಹಾಗೂ ಮೊಟ್ಟೆ ಸೇವಿಸೋದ್ರಿಂದಲೂ ಹಕ್ಕಿ ಜ್ವರ ಹೆಚ್ಚಾಗಿ ಹರಡುತ್ತೆ. ಸೋಂಕಿತ ವ್ಯಕ್ತಿಗಳ ಜೊತೆಗೆ ಇರುವ ಹೆಲ್ತ್ ಕೇರ್ ಸಿಬ್ಬಂದಿ ಹಾಗೂ ಸೋಂಕಿತ ವ್ಯಕ್ತಿಯ ಜೊತೆಗೆ ಇರುವ ಕುಟುಂಬದವರಿಗೂ ಹಕ್ಕಿ ಜ್ವರದ ಅಪಾಯ ಹೆಚ್ಚಿರುತ್ತೆ. ಹಕ್ಕಿ ಜ್ವರ ಬಂದಾಗ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡ್ರೆ ಪ್ರಾಣಕ್ಕೆ ಹೆಚ್ಚು ಅಪಾಯವಾಗೋದಿಲ್ಲ. ಒಂದು ಕಡೆ ಕೊರೋನಾ ಕಾಟ, ಇನ್ನೊಂದು ಕಡೆ ಬ್ರಿಟನ್ ಗುಮ್ಮದ ಹಾವಳಿ. ಈ ನಡುವೆ ಹಕ್ಕಿ ಜ್ವರ ಬಂದಿರೋದು ಆತಂಕಕಾರಿ ವಿಷಯನೇ. ಹಾಗಾಗಿ ಜನ ಆದಷ್ಟು ಅಲರ್ಟ್ ಆಗಿದ್ರೆ ಒಳ್ಳೇದು. ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಹಕ್ಕಿ ಜ್ವರ. ಇದರಿಂದ ಜನ ಹಿಂಡಿ ಹಿಪ್ಪೆಯಾಗಿದ್ದಾರೆ. ಈ ವ್ಯಾಧಿ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.